ರೂಪೇಶ್ ಅವರೇ, ನಾನು ಕೇಳ್ತಾ ಇದ್ದೆ ನೋಡಿ, ಬೇರೆ ದೇಶಗಳು ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನ ಅನುಕರಣೆ ಮಾಡಲಿಕ್ಕೆ, ನಮ್ಮ ದೇಶದ ಆಹಾರ ಪದ್ಧತಿಯನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿರೋ ಸಂದರ್ಭದಲ್ಲಿ ನಮ್ಮವರೇ ಇವತ್ತು ಆ ಮಾಲ್ನಲ್ಲಿ ಅಬ್ಜೆಕ್ಟ್ ಮಾಡಿದವ್ರು ಯಾರು? ನಮ್ಮವರೇ, ನಮ್ಮ ಜನನೇ. ನಮ್ಮ ಜನರಲ್ಲೇ ಈ ರೀತಿಯಾದ ತಾತ್ಸಾರ ಬಂದ್ಬಿಟ್ರೆ ಅಂದ್ರೆ ಹೈಫೈ ಅಂದ್ರೆ ಯಾವುದು? ಹೊರಗಿನಿಂದ ಬಂದದ್ದು ಮಾತ್ರ ಹೈಫೈಯಾ? ಏನಾಗಿದೆ ಅಂದರೆ ನಮ್ಮ ಈ ಸಮಾಜ ಸ್ಥಿತಿ ಹೇಗಿದೆ ಅಂತಂದರೆ, ಯಾವುದೇ ವಿಚಾರಗಳನ್ನ ತಗೊಳ್ಳಿ, ಯಾವುದೇ ಜಾಗದಲ್ಲಿ ತಗೊಳ್ಳಿ, ನಾನು ಹೆಚ್ಚು ನೀನು ಕಡಿಮೆ, ನಾನು ಮೇಲು ನೀನು ಕೀಳು, ಈ ಮನೋಭಾವ ಇದೆಯಲ್ಲ, ಇದು ಎಲ್ಲಿವರೆಗೆ ತೊಲಗುತ್ತೋ ಅದು ಆ ಮನಸ್ಥಿತಿ ಏನಿದೆಯಲ್ಲ, ಆ ರೈತನನ್ನು ಹೊರಗಡೆ ನಿಲ್ಲಿಸಿರ್ತಕ್ಕಂಥ ಮನಸ್ಥಿತಿ ಏನಿದೆಯಲ್ಲ, ಬೇರೆ ಉದ್ದೇಶ ಏನಿಲ್ಲ. ಈ ಮಾಲ್ ಒಂದು ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ಗೆ ಈತ ಒಳಗಡೆ ಹೋದರೆ ಆ ಸ್ಟ್ಯಾಂಡರ್ಡ್ ಹೋಗ್ಬಿಡ್ತದೆ ಅಂತ ಅನ್ನೋದು. ಅದೇ ರೈತ ಬೆಳೆದಂಥ ಸಕ್ಕರೆ, ಅದೇ ರೈತ ಬೆಳೆದಂಥ ಅಕ್ಕಿ, ಅದೇ ರೈತ ಬೆಳೆದಂಥ ದವಸ ಧಾನ್ಯಗಳನ್ನ ಮಾಲ್ ಒಳಗಡೆ ಇಟ್ಟು ಮಾರಾಟ ಮಾಡ್ತಾರೆ. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಯಾವ ರೈತ ಈ ನನಗೆ ಒಂದು ಮಾಹಿತಿ ಬಂತು, ಈ ಮಾಲ್ನ ಏನು ಹೇಳಿದ್ರು ಗಂಗಮ್ಮ ತಿಮ್ಮಯ್ಯ ಅವರು, ಪೂಜೆ ಮಾಡ್ಬೇಕಾದ್ರೂ ಪಂಚೆ ಶರ್ಟ್ ಹಾಕೊಂಡೆ ಪೂಜೆ ಮಾಡಿದ್ರಂತೆ ಆ ಮಾಲ್ ಪ್ರಾರಂಭ ಮಾಡ್ಬೇಕಾದ್ರೆ. ಜೊತೆಗೆ ಇನ್ನೊಂದೇನು ಅಂದ್ರೆ, ಆ ಮಾಲ್ನಲ್ಲಿ ಕೆಲಸ ಮಾಡುವಂತ ಯಾರು ಇದಾರಲ್ಲ, 90% ಮಕ್ಕಳು ಬಂದು ರೈತರ ಮಕ್ಕಳು. ಮತ್ತೆ ಆ ಮಾಲ್ ಕಟ್ಟೋದಕ್ಕೆ ಒಂದು ಭೂಮಿ ಅಂತ ಇದೆಯಲ್ಲ, ಆ ಭೂಮಿಯನ್ನು ಮೂಲತಃ ನೀವು ಹುಡಿಕೊಂಡು ಹೋದ್ರೆ ಅದು ಸಹ ರೈತರದೆ. ಸೊ ಇವೆಲ್ಲವೂ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಆ ರೈತನನ್ನೊಂದು ಬಟ್ಟೆಯಿಂದ ಅಳಿತೀರಾ ಅಂತ ಅನ್ನೋದಾದ್ರೆ, ಹಾಗಾದ್ರೆ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ಒಂದು ಮಾಲ್ ಮುಂದೆ ಬೋರ್ಡ್ ಹಾಕಿ, ಇನ್ನು ಮುಂದೆ ಪಂಚೆ ಶರ್ಟ್ ಹಾಕೊಂಡು ಬರ್ತಕ್ಕಂಥವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ, ಆವಾಗ ನಿಜವಾದ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀನಿ. ಈ ಮೂಲಕ ನಾನು ಕನ್ನಡಿಗರಿಗೆ ಒಂದು ಮನವಿ ಮಾಡ್ತೀನಿ, ಇದು ಎಷ್ಟರ ಮಟ್ಟಿಗೆ ಅವರು ಸ್ವೀಕಾರ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ. ಯಾರೆಲ್ಲ ಮಾಲ್ಗೆ ಹೋಗ್ತೀರಾ ನಾಳೆ ದಿನ ಅಥವಾ ನಾಳಿದ್ರಿಂದ ಹೋಗ್ತೀರಾ, ಗಂಡು ಮಕ್ಕಳು ದಯಮಾಡಿ ಒಂದು ಹೊಸ ಟ್ರೆಂಡೇ ಮಾಡೋಣ ನಾವು. ಬಟ್ಟೆ ಹೊಸ ಏನು ಶರ್ಟು ಪಂಚೆ ಹಾಕೊಂಡು ಹೋಗಿ ಆರಾಮಾಗಿ ಎಲ್ಲ ಟೂರಲ್ಲೆಲ್ಲ ಹಾಕ್ತಾ ಇರ್ತೀವಿ ನಾವು, ಹಾಕೊಂಡು ಒಬ್ರು ಹೋಗಿ ಅವ್ರು ಹೇಗೆ ಎಷ್ಟು ಜನರು ತಡಿತಾರೆ ನಾವು ನೋಡೋಣ. ಖಂಡಿತವಾಗ್ಲೂ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿರ್ತಾರೆ, ಅಂಥವ್ರನ್ನೆಲ್ಲ ಆರಾಮಾಗಿ ಒಳಗಡೆ ಕಳಿಸ್ತಾರೆ ಮಾಲ್ ಒಳಗಡೆ. ಅವರು ಆರಾಮಾಗಿ ಎಲ್ಲಿ ಬಿಂದಾಸ್ಬೇಕು, ಅರ್ಧ ಬಟ್ಟೆ ಹಾಕೊಂಡಿರೋರು ಮಾಲ್ ಒಳಗೆ ಹೋಗ್ಬೋದಂತೆ, ಆದ್ರೆ ಪೂರ್ತಿ ಬಟ್ಟೆ ಇಡೀ ಪ್ರಕರಣ ಪ್ರಾರಂಭ ಆಗಿದೆ ಹೆಂಗೆ ಅಂದ್ರೆ, ಯಾರ್ದೋ ಬರ್ಡೇ ಪಾರ್ಟಿ ನಡೀತಿತ್ತಂತೆ, ಅಲ್ಲಿ ಇನ್ಯಾರೋ ರೈತ ಲುಂಗಿ ಹಾಕೊಂಡು ಓಡಾಡ್ತಿದ್ದ, ಅದು ಅಸಭ್ಯವಾಗಿ ಕಾಣಿಸ್ಬಿಡ್ತಂತೆ. ಎಷ್ಟು ಪಾರ್ಟಿಗಳಲ್ಲಿ ಇವ್ರ ಭಾಷೆಯಲ್ಲ ಅಸಭ್ಯ, ನಾನು ಯಾವ ಬಟ್ಟೆನೂ ಸಭ್ಯ ಅಸಭ್ಯ ಅವ್ರವ್ರ ಇಷ್ಟ ಯಾವ ಥರದ ಬಟ್ಟೆ ಹಾಕೋಬೇಕು ಅಂತ ಜಡ್ಜ್ ಮಾಡೋರು ಯಾರು? ಇದು ಸಭ್ಯ ಇದು ಅಸಭ್ಯ ಅಂದ್ರೆ ಅಲ್ಲಿ ಹಾಕೊಳ್ಳೋ ವೆಸ್ಟರ್ನೈಸ್ ಕ್ಲಾತ್ಗಳೆಲ್ಲ ಸಭ್ಯವಾ? ಹೌದು. ಅಂದ್ರೆ ವೈಯಕ್ತಿಕವಾಗಿ ನೀವು ಧರಿಸೋದಕ್ಕೂ ಸಾರ್ವಜನಿಕವಾಗಿ ಧರಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಒಂದೇ ಯಾರೋ ಹೇಳಿದ್ರು, ಮೇಲ್ಗಡೆ ಬರ್ತ್ಡೇ ಪಾರ್ಟಿ ನಡೀತಿತ್ತು, ಇವರು ಏನೋ ಪಂಚೆ ಕಟ್ಕೊಂಡು ಬಂದಿದ್ರು ಅವರು ಅಂತ ಹೇಳಿ. ನಿಜಕ್ಕೂ ಹೇಳ್ತೀನಿ, ತಂದೆ ತಾಯಿಗಳು ಇವತ್ತು ಎಷ್ಟೋ ಜನ ಸಿಟಿಲಿ ಅವ್ರ ಮಕ್ಕಳುಗಳು ಓದ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಒಂದೇ ಒಂದು ಆಸೆ ಕೇಳ್ಕೊಳ್ಳೋದು, ಮಗನಿಗೆ ಕಾಲ್ ಮಾಡಿ, ಮಗನೇ ನಾನು ಈ ತರ ಬರ್ತೀನಿ, ನನಗೊಂಚೂರು ಮಾಲ್ ತೋರಿಸ್ಕೊಡ್ತೀನಿ. ನನಗೂ ನಮ್ಮ ಅವ್ವನು ಕೇಳ್ತಾಳೆ, ನಾನು ಬರ್ತೀನಿ ಬೆಂಗಳೂರಿಗೆ ಮಾಲ್ ತೋರಿಸ್ಕೊಡು ಅಂತ ಹೇಳಿ. ಏನೋ ಅವ್ರ ಖುಷಿಗೆ ಕರ್ಕೊಂಡು ಅವ್ರು ಯಾವ್ದು ನಾಳೆ ಬೆಳಿಗ್ಗೆ ರೈತ ದಿನಂಪ್ರತಿ ಪಂಚೆ ಮತ್ತು ಶರ್ಟ್ ಹಾಕೋನ್ಗೆ ಬೆಳಿಗ್ಗೆ ಜೀನ್ಸ್ ಹಾಕ್ಬಿಟ್ಟು ಕರ್ಕೊಬರಕಾಗತ್ತ ಮಾಲ್ಗೆ? ಯಾವುದೇ ಕಾರಣಕ್ಕೂ ಆಗಲ್ಲ. ಅವರು ಸಹಜವಾಗಿ ಆಗ್ತಕ್ಕಂಥ ಬಟ್ಟೆನ ಹಾಕೊಂಡು ಕರ್ಕೊಬರ್ಬೇಕು. ಕರ್ಕೊಂಬಂದ್ ನಿಲ್ಸಿ ಒಬ್ಬ ಮಗನ ಎದುರಿಗೆ ಅಪ್ಪನನ್ನ ಮೋಸ ಮಾಡುವುದು, ಅವಮಾನ ಮಾಡಿರ್ತಕ್ಕಂಥದ್ದಿದೆಯಲ್ಲ, ಇದು ಖಾಲಿ ಅದೊಂದು ಮಾಲ್ಗೆ ಅಷ್ಟೇ ಪಾಠವಲ್ಲ, ರಾಜ್ಯದ ಎಲ್ಲಾ ಮಾಲ್ಗಳು ಎಲ್ಲಾ ಮೆಟ್ರೋ ಸ್ಟೇಷನ್ಗಳಿಗೆ ನಿಮಗಿದು ಪಾಠ. ಜನ ಎಚ್ಚೆತ್ಕೊಂಡಿದ್ದಾರೆ. ಒಬ್ಬ ರೈತ ಅಂತ ಹೇಳಿ ನೀವು ಅವತ್ತು ಅವಮಾನ ಮಾಡಿದ್ರೆ ನೆನ್ನೆ, ಇವತ್ತು ಅವನ ಎದುರಿಗೆ ಅವರ ಪರವಾಗಿ ಇಡೀ ಕರ್ನಾಟಕ ಅವ್ರ ಜೊತೆ ನಿಲ್ತು ಅಂತ ಗಮನದಲ್ಲಿ ನಾಗರಾಜ್ ಅವರು, ಫಕೀರಪ್ಪ ಅವರ ಮಗ, ಇವರೇ ಕರ್ಕೊಂಡು ಹೋಗಿದ್ದು ಮಾಲ್ಗೆ. ಹಾಗೆ ಅವರ ಸ್ನೇಹಿತ ನವೀನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಅವರೇ, ಅನುಕಂಪದ ಮಾತನ್ನ ನಾಡಲ್ಲ, ಹೆಮ್ಮೆ ಇದೆ. ಯಾಕಂತಂದ್ರೆ ಬೇರೆ ಮಕ್ಕಳಾಗಿದ್ರೆ ಬಹುಶಃ ಅವರಲ್ಲೂ ಒಂದು ಅಳುಕಿರ್ತೈತೇನೋ, ಅಯ್ಯೋ ಈ ತರ ಬಟ್ಟೆಯಲ್ಲಿ ಬಂದ್ಬಿಟ್ಟಿದ್ದಾರೆ, ನಮ್ಮಪ್ಪ ಅಬ್ಜೆಕ್ಟ್ ಮಾಡ್ಬಿಟ್ರಲ್ಲ, ಏನಪ್ಪ ಮಾಡೋದು? ನೀವು ಪ್ರತಿಭಟಿಸಿದ್ರಿ, ಅದನ್ನ ನೀವು ಅಲ್ಲಿ ಪ್ರತಿಭಟಿಸಿ ಮಾಡಿದ ಒಂದು ವಿಡಿಯೋ ಇವತ್ತು ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ನಮ್ಮತನ, ಇದು ನಮ್ಮ ರೈತರ ಬಗ್ಗೆ ನಾವು ಮಾತನಾಡಬೇಕಾಗಿರೋ ಮಾತು, ಈ ತರ ಧ್ವನಿ ಹೇಳಲಿಕ್ಕೆ ಕಾರಣವಾಗಿರೋದು ನೀವು. ಅಭಿನಂದನೆ, ರಿಪಬ್ಲಿಕ್ ಕನ್ನಡದ ಪರವಾಗಿ ಅಭಿನಂದನೆ ನಿಮ್ಗೆ. ಏನ್ ಹೇಳ್ತೀರಿ ಸರ್? ನಾನು ಅದೇ ಥ್ಯಾಂಕ್ ಯು ಮೇಡಮ್. ಅದೇ ನಾನು ನಮ್ಮ ತಂದೆ ಕರ್ಕೊಂಡು ಹೋದಾಗ ಅವ್ರು ಅಲೋ ಮಾಡಿದ ನಮಗೆ ಫಸ್ಟ್ ಆಫ್ ಆಲ್ ಬೇಜಾರಾಗಿ ಅದೇ ಕೇಳಿದ್ರೆ ಅವರು ಇಲ್ಲ ನಾವು ಅಲೋ ಮಾಡಲ್ಲ, ಅದು ರೂಲ್ಸ್ ಇಲ್ಲ, ಅಲೋ ಮಾಡೋ ರೂಲ್ಸ್ ಇಲ್ಲ ಅಂತಂದು ಅಂದರು. ಹಾಗಾಗಿ ಆಮೇಲೆ ಅವ್ರನ್ನ ಕೇಳಿದ್ರೆ ಅವ್ರು ಮತ್ತು ಒಪ್ಕೊಳ್ಳಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮ್ಮ ತಾಯಿನೂ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅಟ್ಲೀಸ್ಟ್ ಅಂದರೆ ದೂರದಿಂದ ಬಂದಿದ್ದೀವಿ, ಈಗ ಹೋಗ್ತೀವಿ, ನೆಕ್ಸ್ಟ್ ಟೈಮಿಂದ ಬೇಕಂದರೆ ಪಂಚೆ ಹಾಕೊಂಡ್ರೆ ಬರಲ್ಲ ಅಂತಂದು ಕೇಳಿದ್ವಿ. ಅವ್ರೇನೂ ಅಲೋ ಮಾಡಲಿಲ್ಲ. ಅದಾದಮೇಲೆ ಸರಿ ನೀವು ವಿಡಿಯೋದಲ್ಲಿ ಮಾತಾಡಿ ಅಂತೇಳಿ ವಿಡಿಯೋ ಮಾಡ್ಕೊಂಡ್ವಿ. ಮಾಡ್ಕೊಳ್ಳಿ, ಅದಕ್ಕೆ ನಾನು ಒಳ್ಳೆ ಕೇಸ್ ಹಾಕ್ಬೋದು ಅನ್ನೋ ಆ ಥರ ಅಂದ್ಬಿಟ್ಟು ಅವರು ವಿಡಿಯೋದಲ್ಲೂ ಹೇಳಿದ್ರು ಅದನ್ನು. ಸರಿ ಬಿಡಿ ಅಂತೇಳಿ ನಾವು ಅದೇ ಇನ್ನೇನು ರಿಟರ್ನ್ ಹೋಗೋಕ್ಕೆ ರೆಡಿ ಆಗಿದ್ವಿ.
ಬಟ್ ಅದೇ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಕೇಳಿದ್ವಿ, ಹಿಂಗೆ ರೂಲ್ಸ್ ಇದೆ ಅಂತ. ಹೌದಾ, ಪಂಚ ಹಾಕಿರ್ ಬಿಡಲ್ವಂತ? ಹೌದಾ ಅಂತ. ಅವರು ಇಲ್ಲ ಅಲ್ಲ ನನಗಿರೋ ಒಂದ್ ಅನುಮಾನ, ನೀವು ಬರೋಕ್ ಮುಂಚೆನೂ ಮಾತನಾಡ್ತಿದ್ವಿ, ನೀವು ಮೂವಿ ಟಿಕೆಟ್ ನ ದುಡ್ಡು ಕೊಟ್ಟು ಖರೀದಿ ಮಾಡಿದಿರಿ. ಹೌದು ಹೌದು ಅಲ್ಲೆಲ್ಲೂ ಕೂಡ ಇಲ್ಲ ಇಲ್ಲಿ ಇಂಥದ್ದೇ ಬಟ್ಟೆ ಹಾಕೊಂಡ್ ಬರ್ಬೇಕು, ಇಂಥದ್ದು ಹಾಕೊಂಡ್ ಬರೋ ಹಾಗಿಲ್ಲ. ಅಲ್ಲಿಗೆ ನಿಮಗೆ ಒಬ್ಬ ಗ್ರಾಹಕನಾಗಿ ಅವ್ರು ಮಾಡಿರೋ ದ್ರೋಹ ಇದು ಅಂತ ಹೇಳಿ ಕನ್ಸ್ಯೂಮರ್ ಕೋರ್ಟ್ಗೆ ಹೋದ್ರೆ ಮಾಲ್ ಮುಚ್ಚಬೇಕಾಗುತ್ತೆ ಅವರು. ಆಬ್ವಿಯಸ್ಲಿ ಮೇಡಮ್, ಅದು ಪಕ್ಕ ಅದು. ಈಗ ಪಂಚೆ ಹಾಕೊಂಡ್ ಬರಬಾರ್ದು ಅಂತೇಳಿ ನಾವು ಎಲ್ಲೂ ನೋಡಿಲ್ಲ. ಅಟ್ಲೀಸ್ಟ್ ನೀವು ಬೋರ್ಡರ್ ಹಾಕಿದ್ರೆ ನಾವು ಹೇಳ್ಬೋದು ಅದು ಹೌದು ಅಂತ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವೀಗ ಮನೆಯಿಂದ ಬಂದಿರ್ತೀವಿ ಅಥವಾ ದೂರದಿಂದ ಎಲ್ಲಿಂದನೋ ಬಂದಿರ್ತೀವಿ, ಆಮೇಲೆ ನೀವು ಎಲ್ಲೂ ಮೆನ್ಷನ್ ಮಾಡ್ದೇನೆ ಈಗ ಡೈರೆಕ್ಟಾಗಿ ಬಂದಾಗ ತಡೆದ್ರೆ, ಆಮೇಲೆ ಅಲ್ಲಿ ಜನಗಳೆಲ್ಲ ಓಡಾಡ್ತಿರ್ತಾರೆ, ಅವ್ರ ಎದುರುಗಡೆ ನಿಮಗೆ ಅಲೋ ಮಾಡಲ್ಲ, ನೀವು ಹೋಗಿ ಅಂತಂದು ಕಳಿಸಿ. ಏನ್ ಹೇಳಿದ್ರು ನಿಮ್ಮ ತಂದೆಯವರು ತಾಯಿಯವರು, ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ? ಅವರು ಅದೇ ಸರ್, ಅವರು ಏನು ಹೇಳ್ತಾರೆ, ಮತ್ತೆ ಬಿಡ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತಪ್ಪ, ಒಳ್ಳೆ ಹೋಗೋಣಂತ ಬಾ ಅಂತಂದ್ರು. ನಮ್ಮ ತಂದೆಯವರು ಈಗ ನಾನು ಬಿಡ್ಲಿಲ್ಲ ಅನ್ನತ್ತು, ನಾನು ಇಲ್ಲೇ ಕೂತಿರ್ತಾನೆ, ನೀವಿಬ್ರು ಹೋಗಿ ಸಿನಿಮಾ ನೋಡ್ಕೊಂಬರ್ರಿ ಅಂತ ನನಗೆ ನನ್ನ ತಾಯಿಗೆ ಅಂದ್ರು. ಬಟ್ ಇಲ್ಲ, ಅದಂಗೆ ಆಗತ್ತೆ, ಸುಮ್ಮನಿರು ಅಂತೇಳಿ ನೋಡಿ ಆಮೇಲೆ ಮಾತಾಡಿದ್ವಿ. ಬಟ್ ಅದೇ ಅವ್ರು ಏನು ಹೇಳ್ತಾರೆ ಮೇಡಮ್, ಬಿಡ್ಲಿಲ್ಲ ಅಂದ್ರೆ ನಾವು ರಿಟರ್ನ್ ಹೋಗ್ತೀವಿ ಅನ್ನೋ. ನವೀನ್ ಅವರೇ ನೋಡಿ, ನಾನು ಮತ್ತೆ ಅವ್ರಿಗೆ ಹೇಳಿದ್ದೆ ಹೇಳ್ತೀನಿ, ಎಷ್ಟೋ ಜನ ಈ ಕಾರ್ಯಕ್ರಮ ನೋಡ್ತಿರೋರ್ ಮನೇಲೂ ಇಂಥವ್ರು ಇರ್ಬೋದು. ಅಂದ್ರೆ ತಂದೆ ತಾಯಿಗೆ ವಯಸ್ಸಾಗಿದೆ, ಅವರು ಹಳೆ ಕಾಲದ್ದೇ ಬಟ್ಟೆ ಹಾಕ್ತಾರೆ ಅಂತ ಹೇಳಿ ಅವ್ರು ಹೋಗೋ ಎಷ್ಟೋ ಕಡೆಗಳಿಗೆ ಕರ್ಕೊಂಡೇ ಹೋಗಲ್ಲ. ಅಂತದ್ರಲ್ಲಿ ನಾಗರಾಜ್ ಅವರು ಇಡೀ ಕರ್ನಾಟಕ ಎದ್ದೇಳೋ ಹಂಗ್ ಮಾಡಿದ್ದಾರೆ ಮತ್ತೊಮ್ಮೆ ಅಂತ ಹೇಳಿ. ಅಂದ್ರೆ ತಂದೆ ತಾಯಿಗೆ ಆದ ಅವಮಾನ ನನಗೂ ಅವಮಾನ, ನಾವು ಸಹಿಸೋದಿಲ್ಲ. ಈ ಮನಸ್ಥಿತಿಗೆ ನಾನು ಮತ್ತೆ ಹೇಳ್ತೀನಿ, ಅಭಿನಂದನೆಗಳು ಸಲ್ಲಿಸಬೇಕು ಅಂತ. ನಾಗರಾಜ್ ಅವ್ರು ನೋಡಿ ಕಲಿಯೋದಿದೆ ಅಂತ ಹೇಳಿ ಸಾಕಷ್ಟು ಜನ ಮಕ್ಕಳು. ಏನ್ ಹೇಳ್ತೀರಿ? ಖಂಡಿತ ಮೇಡಮ್, ಖಂಡಿತ. ಅಂದರೆ ಇದು ಒಂಥರ ಕ್ರಾಂತಿ ಥರನೇ ಆಗೋಯ್ತು. ನಿನ್ನೆ ನಮ್ಗೆ ಗೊತ್ತಿದ್ದಿಲ್ಲ ಈ ಲೆವೆಲಿಗೆ ಸಪೋರ್ಟ್ ಸಿಗುತ್ತೆ ಅನ್ನೋದು ಗೊತ್ತಿದ್ದಿಲ್ಲ, ಹಿಂಗೆಲ್ಲ ಆಗುತ್ತೆ ಅನ್ನೋದು ಗೊತ್ತಿದ್ದಿಲ್ಲ. ಅವ್ರು ನಂಗೆ ಕಾಲ್ ಮಾಡಿದ್ರು, ಅದೇ ಮಾಲ್ ಅವರು ಯಾವಾಗ ಬಿಡಲ್ಲ ಅಂತಂದ್ರೆ ಅವಾಗ ನನಗೆ ಕಾಲ್ ಮಾಡಿದ್ರು, ಕೇಳಿದ್ರು ಅವರು. ಅಂದರೆ ಅವ್ನಿಗೆ ಒಂದು ಸ್ವಲ್ಪ ಡೌಟು, ಅಂದರೆ ಗೊತ್ತು ಪಂಚೆ ಅಲೋ ಇದೆ ಅಂತ, ಬಟ್ ಸ್ಟಿಲ್ ಕನ್ಫರ್ಮ್ ಮಾಡ್ಕೋಣ ನನ್ನನ್ನು ಅಂತ ಕೇಳ್ದೆ. ನಂಗೆ ಕೇಳ್ದೆ, ನಾನು ಹೇಳಿದೆ ಇಲ್ಲಪ್ಪ ಆ ಥರದ್ದೆಲ್ಲ ರೂಲ್ಸ್ ಆ ಥರದ್ದೆಲ್ಲ ಇಲ್ಲ, ಏನು ಬೇಕಾದ್ರೆ ಹಾಕೊಂಡು ಹೋಗೋದು, ಪಂಚೆ ಹಾಕೊಂಡು ಹೋಗಂಗಿಲ್ಲ ಹಂಗೆ ಹಿಂಗೆ ಅಂತ ಕೇಳ್ದೆ. ಅವಾಗ ಹೇಳಿದೆ. ಅದಾದಮೇಲೆ ನೋಡೋಣ ಅಂತೇಳಿ ಆ ವೆಬ್ಸೈಟಲ್ಲಿ, ಅಫಿಷಿಯಲ್ ವೆಬ್ಸೈಟ್ GT ಮಾಲ್ ವೆಬ್ಸೈಟಲ್ಲಿ ಮಾಲ್ ಅವ್ರ ನಂಬರ್ ಇರುತ್ತೆ, ಮಾಲ್ ಆಫೀಸರ್ ನಂಬರ್ ಇರುತ್ತೆ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ನಾವು. ಫಸ್ಟ್ ಟೈಮ್ ಅವರು ಅದೇ ಥರ ಹೇಳಿದ್ದು, ಪಂಚೆ ಅಲೋ ಇಲ್ಲ ಅಂತಂದ್ರು. ಯಾಕೆ ಸರ್ ಪಂಚೆ ಅಲೋ ಇಲ್ಲ, ಏನೇನೋ ಬಿಡ್ತೀರಂತೆ, ಪಂಚೆ ಯಾಕೆ ಬಿಡಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಜೋರಾಗಿ ಮಾತಾಡಿದ್ವಿ ನಾವು. ಅದಾದಮೇಲೆ ಹೇಳಿದ್ರು, ಅದಾದಮೇಲೆ ನಾವೆಲ್ಲ ಡಿಸ್ಕಷನ್ ಎಲ್ಲ ತುಂಬ ಹೊತ್ತಾದ್ಮೇಲೆ ಆಮೇಲೆ ಇವ್ರನ್ನ ಬಿಟ್ಟಿದ್ದಾರೆ. ಆ ಅರ್ಧ ಗಂಟೆ ಒಳಗಡೆ ಅವ್ರಿಗೆ ಅವಮಾನ ಆಗಿದೆ. ಮಾಲ್ ಅಂದರೆ ಮೇಡಮ್ ಎಲ್ಲೋ ಮನೆ ಒಳಗಡೆ ಆದರೆ 4 ಜನ ಇರ್ತಾರೆ ಅನ್ಬೋದು, ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅವ್ರಿಗೆ ಅವಮಾನ ಆಗಿದೆ. ಮಾಲಲ್ಲಿ 100 ಜನ ಓಡಾಡ್ತಿರ್ತಾರೆ, ಅದು ಬೇರೆ ಮಳೆ, ಅವ್ರ ಅಮ್ಮಂಗೆ ಚಳಿ. ಸೊ GT ಮಾಲ್ ಹೊರಗಡೆ ಕೂರಿಸಿದ್ದಾರೆ, ಮಳೆಯಲ್ಲಿ ನೆಂದಿದ್ದಾರೆ. ಸೊ ಇಷ್ಟೆಲ್ಲ ಆಗಿದೆ. ಅದಾದಮೇಲೆ ನಾವು ಸ್ಪಾಟಿಗೆ ಬಂದ್ವಿ. ಸ್ಪಾಟಿಗೆ ಬಂದಮೇಲೆ ಕೇಳಿದಾಗ ಕ್ಷಮೆ ಕೇಳಿ ಅಂತ ಅಂದ್ವಿ. ಇವ್ರು ಆಲ್ರೆಡಿ ಅಷ್ಟೊತ್ತಿಗೆ ಅಲೋ ಮಾಡಿದ್ರು, ಸಿನಿಮಾ ನೋಡ್ತಾಯಿದ್ರು. ವಾಪಸ್ ಬನ್ನಿ ನೀವು ಅಂತ ಅಂದ್ವಿ ನಾವು. ವಾಪಸ್ ಬನ್ನಿ, ಯಾರು ನಿಮಗೆ ತಡೆದಿದ್ದು ಅವ್ರಿಗೆ ತೋರಿಸಿ ಅಂತ. ಸೊ ವಾಪಸ್ ಬಂದಮೇಲೆ ಅದೇ ಯಾರು ಕೇಳಿದ್ರು, ಅದಾದಮೇಲೆ ಅವರು ಕ್ಷಮೆ ಕೇಳಿ ಅಂತಂದರೆ ಏನಂದ್ರೂ ಕೇಳಲಿಲ್ಲ. ಅದಕ್ಕೆ ನಾವು ಆ ಥರದ್ದು ವಿಡಿಯೋ ಮಾಡಿದ್ವಿ. ಸರಿ.